ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋದ್ರ ಬಗ್ಗೆ ಅಂದರೆ ಸೋಮವಾರ ರಾತ್ರಿ 11 ಗಂಟೆ ವೋಟಿಂಗ್ ರಿಸಲ್ಟ್ ಬಗ್ಗೆ. ಅಶ್ವಿನಿ ಅವ್ರಿಗಂತೂ ಮಾತ್ರ ಸಿಕ್ಕಾಪಟ್ಟೆ ವೋಟ್ ಬಂದಿದೆ. ಕಾವ್ಯ ಅವ್ರಿಗೆ ಎಷ್ಟು ರೆಡ್ಯೂಸ್ ಆಗಿದೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂರನೇ ಪ್ರೋಮೋ ಯಾವುದು ಗೊತ್ತಾನೆ? ಮನೆ ಮಂದಿಗೆ ಗಿಲ್ಲಿ ಕೈ ರುಚಿ ಸವಿಯೋ ಭಾಗ್ಯ. ಹೆಂಗಿತ್ತ ಪ್ರೋಮೋ? ಮನೆ ಮಂದಿಗೆ ಗಿಲಿ ಏನು ಮಾಡಿದ್ದಾನೆ ಅಂತಲೇ ಗೊತ್ತಾಗಿಲ್ಲ. ಆ ಕಡೆ ಡ್ಯಾಶಿಂಗ್ ಧ್ರುವ ಅಂತೂ ಉಪ್ಪಿಟ್ಟ, ಪಲಾವ, ಬಿರಿಯಾನಿನ ಏನಂತಾನೆ ಗೊತ್ತಾಗ್ತಿಲ್ಲ. ಇದೆಲ್ಲ ನಿನ್ನೆ ಅವ್ನು ಟಾರ್ಚರ್ ಕೊಟ್ಟವಾಗ ಇದೆಲ್ಲ ಅರ್ಥ ಮಾಡ್ಕೋಬೇಕಾಯ್ತು, ವಾಪಸ್ ಟಾರ್ಚರ್ ಕೊಡ್ತಾನೆ ಅಂತ. ನಿನ್ನೆಲ್ಲ ಎಷ್ಟು ನಿಂಬೆಹಣ್ಣು ತಿನ್ಸಿದ್ರಿ, ಮೆಣಸಿನ್ಕಾಯಿ ತಿನ್ಸಿದ್ರಿ, ಎಷ್ಟು ವ್ಯಾಕ್ಸಿನ್ ಹಾಕಿದ್ರಿ, ಅವಾಗೆಲ್ಲ ಎಂಜಾಯ್ ಮಾಡ್ತಾಯಿದ್ರಿ, ನಗ್ತಾ ಇದ್ರಿ. ಇವಾಗ ಇಕ್ತಾತಾನೆ ಗುನ್ನ. ಗಿಲ್ಲಿ ನಾನಾಗಿದ್ರು ಇದೇ ಮಾಡ್ತಿದ್ದೆ. ಎಲ್ಲಿ ಟಾರ್ಚರ್ ಕೊಡಬೇಕು, ಯಾವ ಪಾಯಿಂಟ್ನಲ್ಲಿ ಟಾರ್ಚರ್ ಕೊಡಬೇಕು, ಎಲ್ಲಿ ಟಾರ್ಚರ್ ಕೊಟ್ಟರೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಅಂತ ಗಿಲ್ಲಿಗೆ ಗೊತ್ತು. ಅದಕ್ಕೆ ಕರೆಕ್ಟ್ ಟೈಮ್ ಕೊಟ್ಟಿದ್ದಾನೆ. ಇಡೀ ದಿವಸ ಅಡುಗೆ ಮಾಡಬೇಕಲ್ವಾ, ಎಲ್ಲರಿಗೂ ಗುಂಡಾನೆ. ಮೊದಲು ಏನು ತೋರಿಸ್ತಾರೆ ಅಂದರೆ, ಗಿಲ್ಲಿ ಕರೆಕ್ಟಾಗಿ ಪಲಾವೆ ಮಾಡಿರ್ತಾನೆ, ಜಾಸ್ತಿ ನೀರು ಹಾಕಿರಬೇಕು, ಇಲ್ಲಾಂದರೆ ವೆಜಿಟೇಬಲ್ಸ್ ಎಲ್ಲ ಕರೆಕ್ಟಾಗಿ ಬೇಯಿಸಿರಲ್ಲ, ಮತ್ತು ಆಲೂಗಡ್ಡೆ ಚಿಪ್ಪೆ ತೆಗ್ದಿರಲ್ಲ, ಏನು ಮಾಡಿರಲ್ಲ, ಹಂಗೆ ಹಾಕ್ಬಿಟ್ಟಿರ್ತಾನೆ. ಏನು ಚಾಕಲ್ಲಿ ಗೀರಿಡ್ತಾನೆ, ಅದೇನು ಕ್ಯಾರೆಟಾಗಿ ಗೀರೋಕ್ಕೆ. ಪ್ರೋಮೋದಲ್ಲಿ ಏನು ತೋರಿಸ್ತಾರೆ ಅಂದರೆ, ಫಸ್ಟು ರಘು ಟರ್ನ್ ಇರುತ್ತೆ, ಅವರು ಪಲಾವ್ನ ಹಾಕೊಂತಿರ್ತಾರೆ. ಒಂದು ಸೌಟ್ಗೆ ಬೇಡ ಸಾಕು, ನಾನು ಅನ್ನ ಜಾಸ್ತಿ ತಿನ್ನಲ್ಲ ಅಂತಾರೆ. ಇಲ್ಲ ಗಿಲ್ಲಿ ಇಟ್ಕೋ, ಇನ್ನೊಂದು ಸ್ವಲ್ಪ ಹಾಕು ಅಂತ ಹೇಳ್ತಾರೆ. ಆ ಕಡೆ ರಕ್ಷಿತಾ, ನೀವು ದೊಡ್ಡವರಾಗಿದ್ದೀರಾ, ಒಂದೇ ಸೌಟ್ ಸಾಕ ಅಂತ ಕಾಲಲ್ಲಿ ತರ್ತಾರೆ. ನೆಕ್ಸ್ಟು ಧ್ರುವಂತರ ಹಾಕ್ಸ್ಕೊಂಡು ತಿಂತಾರೆ, ಬ್ರೈನ್ನೇ ವರ್ಕ್ ಆಗಲ್ವಂತೆ. ಇನ್ನೊಂದು ಯಾವುದೋ ಡೈಲಾಗ್ ಇರ್ತಾರೆ, ನನ್ನ ಫೇವ್ರೇಟ್ ಡೈಲಾಗು. ಆಲೂಗಡ್ಡೆ ಬೆಂದಿಲ್ಲ ಅಂತ ಕೇಳಿದ್ದೀರಾ, ಆಲೂಗಡ್ಡೆ ಬೆಳೆದೇ ಇಲ್ವಂತೆ. ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಕುಕ್ಕರಲ್ಲೊಡೆ ಆಲೂಗಡ್ಡೆ ಬೆಳೆಯೋದು. ಆಲೂಗಡ್ಡೆ ಬೆಳೆಯೋದು. ಗಿಲ್ಲಿಯವ್ರು ಏನು ಮಾಡಿರ್ತಾರೆ, ಜಾಸ್ತಿ ವಾಟರ್ ಹಾಕ್ಬಿಟ್ಟಿರ್ತಾರೆ, ಕಚ್ಚ ಆಗಿರುತ್ತೆ. ಅದಕ್ಕೆ ಎಲ್ಲ ಇಲ್ಲ ಜಾಸ್ತಿ ಕೂಗಿಸ್ಬಿಟ್ಟಿರ್ತಾರೆ, ಅದಕ್ಕೆ ಉಪ್ಪಿಟ್ಟು ಥರ ಹೋಗಿರುತ್ತೆ. ಅದಕ್ಕೆ ಉಪ್ಪಿಟ್ಟು ಅನ್ನೋದ, ಪಲಾವ್ ಅನ್ನೋದ, ಬಿರಿಯಾನದ ಏನೂ ಗೊತ್ತಾಗ್ತಾನೆ ಇರಲ್ಲ ಧ್ರುವಂತವರಿಗೆ. ಬ್ರೇನೇ ವರ್ಕ್ ಆಗ್ತಾ ಇರಲ್ಲ ಅಂದರೆ ಇನ್ನು ಥಿಂಕ್ ಮಾಡಿ ಆ ಲೆವೆಲೇ ಇರುತ್ತೆ ಗಿಲ್ಲಿ ಮಾಡಿರೋ ಪಲಾವ್. ಇನ್ನು ಇನ್ನು ಧನುಷ್ ಅವ್ರು ಬರ್ತಾರೆ, ಅವ್ರು ಸಾಕು ಅಂತಾರೆ. ಎರಡು ಸೌಟಿಗೆ ರಘುವ್ರು ಹೇಳ್ತಾರೆ, ಇನ್ನೂ ಜಾಸ್ತಿ ತಿನ್ನೋನು, ಇನ್ನೊಂದು 2 ಸೌಟ್ ಆಗೋ ಅಂತ ಹೇಳ್ತಾರೆ. ಅದು ಸಕ್ಕದಾಗಿತ್ತು ಕಾಮಿಡಿ. ರಘುವ್ರು ಇನ್ನೇನು ತಿಂತಾ ಇರ್ತಾರೆ, ಆಲೂಗಡ್ಡೆ ಸಿಕ್ಬಿಡುತ್ತೆ, ಆಲೂಗಡ್ಡೆ ಚಿಪ್ಪೆ ತೆಗ್ದಿರಲ್ಲ. ಗಿಲ್ಲಿ ಕೇಳ್ತಾರೆ, ಚಿಪ್ಪೆ ತೆಗೆದೀವಿ ಆಲೂಗಡ್ಡೆಗೆ ಅಂತ. ಅವನು ಹೇಳ್ತಾನೆ, ಇಲ್ಲ ಗೀರಿದೀನಿ ಅಂತ. ಇಂದ ಏನು ಅರ್ಥ ಆಯ್ತು ಅಂದರೆ, ಗಿಲ್ಲಿಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ. ಸೆಕೆಂಡು, ನಮ್ಮ ಡ್ಯಾಶಿಂಗ್ ಧ್ರುವಂತವ್ರಿಗೆ ಆಲೂಗಡ್ಡೆಯನ್ನು ಕುಕ್ಕರ್ನೆಲ್ಲ ಬೆಳೆಸೋ ವಿದ್ಯೆ ಗೊತ್ತಿದೆ ಅಂತ ಈ ಪ್ರೋಮೋದಲ್ಲಿ ಅರ್ಥ ಆಗುತ್ತೆ. ನೆಕ್ಸ್ಟ್ ವೋಟಿಂಗ್ ರಿಸಲ್ಟ್ ಬಗ್ಗೆ ಬರೋದಾದರೆ, ಅಶ್ವಿನ್ ಅವ್ರಿಗೆ ಸಿಕ್ಕಾಪಟ್ಟೆ ಓಟ್ ಬರ್ತೈತೆ. ನೋಡೋಣ 6ನೇ ಸ್ಥಾನದಲ್ಲಿ ಎಷ್ಟು ಏನಿದೆ ಅಂತ. 6ನೇ ಸ್ಥಾನದಲ್ಲಿ ಈಗಲೂ ಕೂಡ ಡ್ಯಾಶಿಂಗ್ ಧ್ರುವಂತವ್ರು 7.1% ವೋಟ್ ಬಂದು 0.2% ವೋಟ್ ಡಿಕ್ರೀಸ್ ಆಗಿದೆ ಸಂಜೆಗಿಂತ. 5ನೇ ಸ್ಥಾನದಲ್ಲಿ ಈಗಲೂ ಕೂಡ ಛಲಗಾರ್ತಿ ಅಶ್ವಿನಿ ಅವರಿದ್ದಾರೆ. ಛಲಗಾರ್ತಿ ಅಶ್ವಿನಿ ಅವರಿಗೆ 16.9% ವೋಟಿಂಗ್ ಬಂದಿದೆ. ಸಂಜೆ 16.4 ಇತ್ತು, ಅವ್ರಿಗೂ ಕೂಡ 0.5% ವೋಟಿಂಗ್ ಜಾಸ್ತಿ ಇದೆ. ಈ ಸಂಜೆಯಿಂದ ರಾತ್ರಿ 11 ಗಂಟೆವರೆಗೂ ಅಶ್ವಿನಿ ಅವರಿಗೆ ಜಾಸ್ತಿ ವೋಟ್ ಬಂದಿರೋದು ಅಂತ ಹೇಳ್ಬೋದು. ಇನ್ನು ಅಶ್ವಿನಿ ಅವರಿಗೆ ಮತ್ತು ಧ್ರುವಂತವ್ರಿಗೆ ಕಂಪೇರ್ ಮಾಡೋದಾದರೆ ಹತ್ತತ್ರ 10.3, 10.4 ಅಷ್ಟು ಗ್ಯಾಪ್ ಬರ್ತೈತೆ. ವೋಟಿಂಗ್ ಗ್ಯಾಪ್ ಇಂಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಇನ್ನು 4ನೇ ಸ್ಥಾನ ಬರೋದಾದರೆ ಈಗಲೂ ಕೂಡ ಕಾವ್ಯ ಅವರಿದ್ದಾರೆ. ಕಾವ್ಯ ಅವ್ರಿಗೆ 17% ವೋಟಿಂಗ್ ಬಂದಿದೆ. ಸಂಜೆ 17.2 ಇತ್ತು, ಅಂದರೆ 0.2% ವೋಟಿಂಗ್ ಡಿಕ್ರೀಸ್ ಆಗ್ತೈತೆ ಕಾವ್ಯ ಅವ್ರಿಗೆ. ನಾನು ಹೇಳ್ದಲ್ಲ, ಗಿಲ್ಲಿ ಅವ್ರ ಫ್ಯಾನ್ಸು ಗಿಲ್ಲಿಗೆ ಮಾತ್ರ ವೋಟ್ ಮಾಡ್ತವ್ರು, ಕಾವ್ಯಾಗ ವೋಟ್ ಮಾಡ್ತಾ ಇತ್ತಲ್ಲ. ಫಸ್ಟ್ ಆದರೆ ಶೇರ್ ಮಾಡೋರು 70-30, 80-20, 60-40 ಅಂತ. ಈಗ 99 ವೋಟ್ಸು ಗಿಲ್ಲಿಗೆ. ಅದಕ್ಕೆ ಕಾವ್ಯರ ವೋಟಿಂಗ್ ಡಿಕ್ರೀಸ್ ಆಗ್ತೈತೆ. ಇನ್ನು ಕಾವ್ಯರ ವೋಟಿಂಗು ಮತ್ತು ಅಶ್ವಿನಿ ಅವ್ರ ವೋಟಿಂಗ್ ನೋಡೋದಾದರೆ ಜಸ್ಟ್ 0.1% ಗ್ಯಾಪ್ ಇದೆ ಅಷ್ಟೇ ಕಾವ್ಯ ಅವ್ರಿಗೂ ಮತ್ತು ಅಶ್ವಿನಿ ಅವ್ರಿಗೂ. ನನಗೆ ಗೊತ್ತಿರೋ ಪ್ರಕಾರ ಅಶ್ವಿನಿ ಅವರು ಬೆಳಗ್ಗೆ 4th ಸ್ಪಾಟ್ನಲ್ಲಿ ಬಂದೇ ಬರ್ತಾರೆ. ಕಾವ್ಯ ಅವರು 5th ಸ್ಪಾಟಿಗೆ ಇಳಿಬೋದು. ಸ್ಪಾಟ್ನಲ್ಲಿ ಕ್ಯಾಪ್ಟನ್ ರಘುವರ್ ಇದ್ದಾರೆ. ಕ್ಯಾಪ್ಟನ್ ರಘುವರ್ಗೆ 17.6% ವೋಟಿಂಗ್ ಬಂದಿದೆ. ಸಂಜೆ 17.4 ಇತ್ತು, ಅವ್ರಿಗೆ 0.2% ವೋಟ್ ಬರ್ತೈತೆ ಸಂಜೆ ಕಂಪೇರ್ ಮಾಡಿದ್ರೆ. ಇನ್ನು ರಘುವರ್ಗೆ ಮತ್ತು ಕಾವ್ಯರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 0.6% ವೋಟಿಂಗ್ ಡಿಫ್ರೆನ್ಸ್ ಇದೆ. ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ, ಕಮ್ಮಿ ಅಂತಲೂ ಹೇಳೋಕ್ಕಾಗಲ್ಲ. ಅಚೀವ್ ಮಾಡ್ಬೋದು, ಆದರೆ ಅಚೀವ್ ಮಾಡೋಕ್ಕೆ ವೋಟ್ ಬರಬೇಕಾಗುತ್ತೆ. ಆದರೆ ಕಾವ್ಯವ್ರಿಗೆ ವೋಟ್ ಬರ್ತಾ ಇಲ್ಲ ಸಂಜೆಯಿಂದ, ಇಲ್ಲ ಮಧ್ಯಾಹ್ನದಿಂದ. ಇನ್ನು ಸೆಕೆಂಡ್ ಸ್ಪಾಟ್ನಲ್ಲಿ ಪಟಾಕಿ ರಕ್ಷಿತ್ ಅವರಿದ್ದಾರೆ. ರಕ್ಷಿತ್ ಅವರಿಗೆ 19.4% ವೋಟಿಂಗ್ ಬಂದಿದೆ. ಸಂಜೆ 19.1 ಇತ್ತು, ಅವ್ರಿಗೂ ಕೂಡ 0.3% ವೋಟಿಂಗ್ ಜಾಸ್ತಿ ಆಗಿದೆ ರಕ್ಷಿತ್ ಅವರಿಗೆ. ಇನ್ನು ಪಟಾಕಿ ರಕ್ಷಿತಾ ಮತ್ತು ಕ್ಯಾಪ್ಟನ್ ರಘುವರ್ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ 1.8% ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ. ಸಂಜೆ 1.7 ಇತ್ತು, ಬೆಳಗ್ಗೆ 1.4 ಇತ್ತು.
ಇನ್ನು ಫಸ್ಟ್ ಪ್ಲೇಸ್ನಲ್ಲಿ ಸಕಲ ಕಲ ವಲ್ಲಭ ಎಲ್ಲ ಆಟ ಬಲ್ಲವ ನಮ್ಮ ಗಿಲ್ಲಿದ್ದಾರೆ. ಅವ್ರಿಗೆ 22.1% ವೋಟಿಂಗ್ ಬಂದಿದೆ. ಸಂಜೆ 21.8 ಇತ್ತು. ಅವ್ರಿಗೂ ಕೂಡ 0.3% ವೋಟಿಂಗ್ ಜಾಸ್ತಿ ಆಗಿದೆ ಸಂಜೆ ಕಂಪೇರ್ ಮಾಡಿದ್ರೆ. ಈ ವೋಟಿಂಗ್ ರಿಸಲ್ಟ್ನ ನೋಡೋದಾದರೆ ಫಸ್ಟ್ ಪ್ಲೇಸ್ನಲ್ಲಿ ಗಿಲ್ಲಿ ಕನ್ಫರ್ಮು, ಸೆಕೆಂಡ್ ಪ್ಲೇಸ್ನಲ್ಲಿ ರಕ್ಷಿತಾ ಕನ್ಫರ್ಮ್, ಥರ್ಡ್ ಪ್ಲೇಸ್ನಲ್ಲಿ ರಘುವರು ವೋಟಿಂಗ್ ಇನ್ನೇನು ಜಾಸ್ತಿ ಆಗ್ತಾನೇ ಇದೆ. ಆದರೆ ಹಿಂದ್ಗಡೆ ಅಶ್ವಿನ್ ಅವ್ರು ಬರ್ತವ್ರೆ. ಇನ್ನು ಕಮ್ಮಿ ಆಗ್ತಾರೋ ವೋಟಿಂಗ್ ಯಾರದಂದರೆ ಅದು ಕಾವ್ಯ ಅವ್ರದ್ದು ಕಮ್ಮಿ ಆಗ್ತಾನೆ ಹೋಗ್ತೈತೆ. ಧ್ರುವ್ ಅಂತವ್ರಿಗೆ ವೋಟಿಂಗ್ ಬರ್ತಾ ಇಲ್ಲ. ಧ್ರುವ್ ಅಂತವ್ರಿಗಲ್ಲ, ಡ್ಯಾಶಿಂಗ್ ಧ್ರುವ್ ಅಂತವ್ರಿಗೆ ವೋಟಿಂಗ್ ಬರ್ತಾ ಇಲ್ಲ. ಇನ್ನು ನೋಡೋಣ ಮಂಗಳವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ನಲ್ಲಿ ಸಿಗೋಣ. ಗೊತ್ತಿಲ್ಲ ಕಾವ್ಯ ಪ್ಲಸ್ ಅದೇ ಇರುತ್ತೋ ಇಲ್ಲ ಅಶ್ವಿನಿ ಅವರು 4th ಪ್ಲೇಸಿಗೆ ಬರ್ತಾರೋ ಕಾವ್ಯ 5th ಸ್ಪಾಟಿಗೆ ಬರ್ತಾರೋ ಅಂತ ಗೊತ್ತಿಲ್ಲ. ಇನ್ನು ಸಿಗೋಣ ಮಂಗಳವಾರ ವೋಟಿಂಗ್ ರಿಸಲ್ಟ್ನಲ್ಲಿ.